ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ಕರಿಬೇವಿನ ಕೃಷಿ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಈ ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತರುಗಳು ಏನು ಮಾಡಬೇಕಂದ್ರೆ, ಈ ಥರ ಕರಿಬೇವು ಕೃಷಿ ಮಾಡೋದ್ರಿಂದ ಅವರಿಗೆ ಡೈಲಿ ಇನ್ಕಮ್ ಬರ್ತಾ ಹೋಗುತ್ತೆ. ನಾವು ಇದನ್ನು ಸಾಲಿಂದ ಸಾಲಿಗೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಇದು ನಾಟಿ ವೆರೈಟಿ ಅಂತ ಹೇಳ್ಬಿಟ್ಟು, ಇದು ಕರಿಬೇವು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ನಮಗೆ. ಇದನ್ನು ಗಿಡದಿಂದ ಗಿಡಕ್ಕೆ ಆಲ್ರೆಡಿ ಹಚ್ಕೊಂಡಿದ್ದೀವಿ. ಸಾಲಿಂದ ಸಾಲಿಗೆ ಸುತ್ತಲೂ ಆಲ್ರೆಡಿ ಇದೆ. ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಿಮಗೆ ನೀರು ಹಾಯಿಸೋದು ಯಾವುದೇ ಥರದ್ದು ತೊಂದರೆ ಬರೋಲ್ಲ. ಈ ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತರುಗಳಿಗೆ ಇದು ಒಳ್ಳೆ ಡೈಲಿ ಬೇಸಿಸಲ್ಲಿ ಇನ್ಕಮ್ ಬರ್ತಾ ಹೋಗುತ್ತೆ ನಿಮಗೆ. ಇದನ್ನು ನಾವು ಕೆ ಜಿಗಟ್ಟಲೆ ಮಾರ್ಕೆಟಲ್ಲಿ ಹೋಗಿ ಸೇಲ್ ಮಾಡ್ಬೋದು. ನೋಡಿ ಯಾವ ಥರ ಇದೆ. ಇದು ಜಸ್ಟ್ ಪ್ರೂನಿಂಗ್ ಮಾಡೋದ್ರಿಂದನೇ ನಿಮಗೆ ಇದು ಬರ್ತಾ ಹೋಗುತ್ತೆ. ಯಾವುದೇ ಥರದ್ದು ಔಷಧಿ ಸ್ಪ್ರೇಯಿಂಗ್ ಯಾವುದೇ ಥರದ್ದು ಇದು ನ್ಯಾಚುರಲ್ ಆಗಿ ಬೆಳೀತಕ್ಕಂಥದ್ದು ಇದು. ಸೊ ಇದರಿಂದನೂ ಇನ್ಕಮ್ಮು ಹೆಚ್ಚಾಗುತ್ತೆ ನಿಮಗೆ. ನೋಡಿ, ಆದಷ್ಟು ರೈತರು ಇದನ್ನು ಈ ಥರ ಕರಿಬೇವು ಕೃಷಿ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯ ಆದಾಯ ಬರುತ್ತೆ ಅಂತಲೂ ಹೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.